ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿಯೊಂದನ್ನು ನಾನು ತರ್ತಾ ಇದ್ದೀನಿ. ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ದಿನಾಂಕ 25/11/2024, ದಿನಾಂಕ 29/3/2025 ಮತ್ತು ದಿನಾಂಕ 11/4/2025 ಸರ್ಕಾರದ ಸುತ್ತೋಲೆಗಳ ಸಂಖ್ಯೆ ಏನಿದೆ ಇದು ಸರ್ಕಾರದ ಸುತ್ತೋಲೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ 29/3/2025 ದಿನಾಂಕ ಏನಿದೆ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 25/8/2025, 6/9/2025 ಇವೆಲ್ಲವೂ ಸರ್ಕಾರದ ಆದೇಶ ಸಂಖ್ಯೆಗಳು. ಇವುಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನೀವೆಲ್ಲರಿಗೂ ಗಮನಿಸುವಂತೆ 29/3/2025 ಮತ್ತು ದಿನಾಂಕ 11/4/2025 ಸರ್ಕಾರದ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿಯಾಗುವವರೆಗೂ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲು ಅಥವಾ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನ 28/10/2024 ಕನಿಷ್ಠ ಏನು 1 ವರ್ಷ ಆಗಿದೆ, ಅಲ್ಲಿವರೆಗೂ ಮಾಡಬಾರ್ದು ಅಂತ ಏನು ಸರ್ಕಾರ ಆದೇಶ ನೀಡಿತ್ತು ಅದರ ಅನ್ವಯ ಈಗ 1 ವರ್ಷವನ್ನ 3 ವರ್ಷವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ನಿಮ್ಮೆಲ್ಲರೂ ನೋಡ್ತಾ ಇರುವುದು ಸರ್ಕಾರದ ಇದೀಗ 3 ವರ್ಷಗಳನ್ನ ವಯೋಮಿತಿಯನ್ನ ಸಡಿಲ ಮಾಡಿದೆ. ಇದೆಲ್ಲವೂ ಇಲ್ಲಿ ನೋಡಿ, HN ನಾಗಮೋಹನ್ ದಾಸ್ ಅನ್ನುವಂಥದ್ದೇನಿದೆ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಬರುವಂತದ್ದು. ಇವರ ಆಯೋಗದ ವರದಿಯನ್ನ ಆಧರಿಸಿ ಈ ಅಧಿಸೂಚನೆಯನ್ನ ಜಾರಿಗೆ ತರಲಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇದೆಲ್ಲವೂ ಜನರಲ್ ಆಗಿರುವಂತದ್ದು. ನಮಗೆ ಬೇಕಾಗಿರುವುದು ಜನರಲ್ ಆಗಿ ಇರುವಂತದ್ದಲ್ಲ. ನಮಗೆ ಬೇಕಾಗಿರುವುದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು ಏನೆಲ್ಲ ಅನುಕೂಲವನ್ನ ಮಾಡಿಕೊಡುತ್ತೆ, ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡುತ್ತೆ ಎನ್ನುವಂತಹದ್ದು. ಸ್ನೇಹಿತರೆ, ನೇಮಕಾತಿಗೆ ವಯೋಮಿತಿ 50ಕ್ಕೆ ಹೆಚ್ಚಳ, ಶಿಕ್ಷಕರ ನೇಮಕಾತಿ ಯಾವಾಗ? ಸರ್ಕಾರದ ಈ ನಿರ್ಧಾರದಿಂದ ಯಾರಿಗೆಲ್ಲ ಲಾಭ? ಕೆಲವರಿಗೆ ಸಿಹಿ, ಕೆಲವರಿಗೆ ಕಹಿ. ಹಾಗಾದ್ರೆ ಏನು ಸ್ನೇಹಿತರೆ? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿಕ್ಷಕರ ನೇಮಕಾತಿಗೆ ಮಿನಿಮಮ್ ಅಂದ್ರೆ ಹೈಯೆಸ್ಟ್ ಅಂದ್ರೆ 42 ವರ್ಷಗಳು ಮಾತ್ರ ಮೀಸಲಾಗಿತ್ತು. ಅದು ಜನರಲ್ ಕೆಟಗರಿಗೆ. ಇನ್ನು OBC ಏನಿದೆ 45 ವರ್ಷಗಳು, SC STಗೆ 47 ವರ್ಷಗಳಿತ್ತು. ಈಗ SC ST ಮತ್ತೆ ವಿಕಲಚೇತನರು ಏನಿದ್ದಾರೆ ಅವರಿಗೆ ಈಗ 50ರಷ್ಟು ಹೆಚ್ಚಳ ಮಾಡಿದ್ದಾರೆ. ಈಗ ಹೆಚ್ಚಳ ಮಾಡಿರೋದ್ರಿಂದ ತುಂಬಾ ಜನರಿಗೆ ಅನುಕೂಲ ಆಗ್ತಾ ಇದೆ. ಈ ವಯೋಮಿತಿ ಹೆಚ್ಚಳ ಆಗಿದೆ ಅಂದರೆ ಈಗ ಶಿಕ್ಷಕರ ನೇಮಕಾತಿ ಕೂಡ ಆರಂಭವಾಗುತ್ತೆ. ಇನ್ನು 2 ತಿಂಗಳೊಳಗಡೆ ಇದಾಗಬೇಕು ಅಂತ ಏನು CM ಕೆಲವೊಂದು ಡಿಸ್ಕಷನ್ ಆಗಿವೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಮ್ಯಾಕ್ಸಿಮಮ್ ಅಂದರೆ 1 ರಿಂದ 3 ತಿಂಗಳೊಳಗಡೆ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದಕ್ಕೂ ಕೂಡ ಈ 50 ವರ್ಷಕ್ಕೆ ಹೆಚ್ಚಳ ಆಗಿರುವಂತಹದ್ದು ಅನ್ವಯಿಸುತ್ತೆ. ಇಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ಬೇಜಾರಿದೆ. ಏನಂದ್ರೆ 50 ವರ್ಷ ಆಗಿರೋರು ಈಗ ಟೀಚರ್ ಆಗೋದ್ರಿಂದ ಇನ್ನೆಷ್ಟು ಏನಂತಾರೆ, ಅದಕ್ಕೆ 50 ವರ್ಷ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು 10 ವರ್ಷ ಅಷ್ಟೇ ಕೆಲಸ ಮಾಡೋಕ್ಕಾಗೋದು, ಆಮೇಲೆ ನಿವೃತ್ತಿ ಅಂತಾರೆ ಅನ್ನುವಂಥದ್ದು ಇದೆ. ಅದು ಸೆಕೆಂಡ್ರಿ. ಬಟ್ 50 ವರ್ಷದವರೆಗೂ ಅವಕಾಶವನ್ನು ಕೊಡ್ತಾ ಇರುವಂಥದ್ದು ಒಂದು ಖುಷಿಯ ವಿಚಾರ ಆಗಿರುವಂಥದ್ದು. ಇನ್ನು ಈ ಸರ್ಕಾರದಿಂದ ಯಾರಿಗೆಲ್ಲ ಲಾಭ? ಈ ಸರ್ಕಾರ ಅಂದರೆ ಏನು ಜಸ್ಟ್ ರೀಸೆಂಟಾಗಿ 50 ವರ್ಷಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಲಾಭ ಆಗಿರುವಂಥದ್ದು. ಕೆಲವರಿಗೆ ಕಹಿ ಅಂತ ಹೇಳಿದ್ದು ಏಕೆಂದರೆ ಸ್ನೇಹಿತರೆ, ಇತ್ತೀಚೆಗೆ ಬಂದು ಸುಮಾರು 10 ವರ್ಷದಿಂದ ಯಾವುದು ಕಾಲ್ಫಾರ್ಮ್ ಆಗಿಲ್ಲ, ಅವ್ರು ಕಾಯ್ತಾ ಇದ್ದಾರೆ ಅಂಥವರಿಗೆ ಮತ್ತೆ 50 ವರ್ಷದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದಾಗ ಸ್ವಲ್ಪ ಕಹಿ ಸುದ್ದಿ ಅನ್ನಿಸ್ಬೋದು. ಅದೇನಾದರೂ ಆಗಲಿ ಸ್ನೇಹಿತರೆ, ನಮಗೆ ಬೇಕಿರುವಂಥದ್ದು ಇಷ್ಟೇ, ಒಂದು ಒಳ್ಳೆಯ ಡಿಸಿಷನ್ನ ತಗೊಂಡಿದೆ. ಯಾಕಂದರೆ ಸುಮಾರು ಕರೋನಾ ಟೈಮಿಂದ ಹಿಡಿದು ಸುಮಾರು 5-6 ವರ್ಷದವರೆಗೆ ಜನರಲ್ ಆಗಿ ಯಾವುದೂ ನೇಮಕಾತಿ ಆಗಿಲ್ಲ. ಅವರೆಲ್ಲರಿಗೂ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನಿದ್ದಾರೆ ಅವರಿಗೆ 12 ವರ್ಷದಿಂದ ಕನ್ಫರ್ಮ್ ಆಗಿಲ್ಲ. ಈ ಹೆಚ್ಚಳದಿಂದ 12 ವರ್ಷದಿಂದ ಬೇಸತ್ತಿದ್ರಲ್ಲ, ಏನೋ ಸುಮಾರು ಒಂದು 38 ವರ್ಷ ಇದ್ದವರು 12 ವರ್ಷ ಅಂದರೆ ಸುಮಾರು 50 ವರ್ಷ ಆಗಿರುತ್ತೆ, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. ಇದರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಎನ್ನುವಂಥದ್ದು. ಸ್ನೇಹಿತರೆ, ಇದು ಇವತ್ತಿನ ಅಪ್ಡೇಟ್. ಮತ್ತು ನೀವು TET ಏಜ್ ಏನಿತ್ತು ಅದು ಕೂಡ ಈಗೇನು ದೊಡ್ಡ ಇದಾಗೋದಿಲ್ಲ. ನೀವು TET ಯಾವಾಗಿದ್ರೂ ಕೂಡ ಬರೀಬಹುದು ಅನ್ನುವಂಥದ್ದು ಇದು ಇವತ್ತಿನ ಅಪ್ಡೇಟ್ ಆಗಿದೆ. ಇಂತಹದ್ದೇ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.